ರಜನಿಕಾಂತ್ ಅಮೀರ್ ಖಾನ್ ಸೂಪರ್ ಆಗಿದೆ, ಆಕ್ಟಿಂಗ್ ಚೆನ್ನಾಗಿದೆ ಮೂವಿ. ಸೂಪರ್ ನೋಡಬೇಕು ಅಷ್ಟೇ. ಇದು ಫ್ರಮ್ ಔಟ್ಸೈಡ್ ಇಸ್ ವೆರಿ ಗುಡ್. ನೋಡೋದಕ್ಕೂ ಹೋಗಿ ನಾವು ಸೂಪರ್ ಇತ್ತು. ಚೆನ್ನಾಗಿದೆ ಬ್ರೋ. ಸರಿ ಪಕ್ಕದ ಮೂವಿ. ಲೋಕೇಶ್ ನಾಗರಾಜ್ ಬ್ಯೂಟಿಫುಲ್ ಗುರು. ಥ್ಯಾಂಕ್ ಯು. ನಮ್ಮ ಮೂವಿ ಬೆಂಕಿಗೆ ಬೆಂಕಿ ಮಾಡಿದ ಮೂವಿನ ಸೂಪರ್ ಆಗಿದೆ. Sir, movie ಹೇಗಿದೆ ಸರ್? Hi, just came to see the movie. Movie name is Coolie, and you know that the real star, stunning star, is acting in this movie. So we have lot of expectations. So yeah, I took the ticket, but it's now there's no ticket available now. Okay, I have lot of expectations. Let's see what is happening inside. Thank you so much. Yeah. ಕೂಲಿ ಮೂವಿ ಹೆಂಗಿತ್ತು ಸರ್? ಚೆನ್ನಾಗಿತ್ತು, ಮಾಸಾಗಿತ್ತು ನೋಡೋಕ್ಕೆ. ಉಪೇಂದ್ರ ಅವ್ರದ್ದು ಜಾಸ್ತಿ ರೋಲ್ ಇಲ್ಲ ಅಂದ್ರೂ ಪಕ್ಕ ಮಾಡಿದ್ದಾರೆ. ಉಪೇಂದ್ರ ಅವರು ಜಾಸ್ತಿ ರೋಲ್ ಇದ್ದಿಲ್ಲ ಅವ್ರಿಗೆ. ಆಮೇಲೆ ಒಂದೇ ಒಂದು ಬೇಜಾರು ಏನಂದರೆ, ಇದು ಆಡಿಯೋ ಲಾಂಚಿಗೆ ಅವರು ಅಮೀರ್ ಖಾನ್ ಅವರು ಆ ಡ್ರೆಸ್ ಹಾಕೊಂಬಂದಿದ್ದು ಆ ಎಕ್ಸ್ಪೆಕ್ಟೇಷನೇ ಹೋಗ್ಬಿಡ್ತು ನಮಗೆ. ಯಾಕಂದರೆ ಸೇಮ್ ಕಾಸ್ಟ್ಯೂಮೇ ಅವ್ರು ಹಾಕೊಂಬಂದಿರೋದು ಅದಕ್ಕೂ. ಮತ್ತು ಮಾಸ್ ಮೂವಿ ಅದು. ಸ್ಟೋರಿ ಇಲ್ಲ ಅಂದ್ರೂ ಮಾಸು. ರಜನಿಕಾಂತ್ ಸ್ವ್ಯಾಗ್ ನೋಡ್ಬೋದು ಅದರಲ್ಲಿ. ಉಪೇಂದ್ರ ಅವರು ಅದಕ್ಕೂ ಮೇಲೆ ಅವ್ರು ಕನ್ನಡದಲ್ಲೇ ಏನು ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ. ಇನ್ನು ತಮಿಳ್ ಇಂಡಸ್ಟ್ರಿಯಲ್ಲಿ ಹೋಗಿ ಅವ್ರೇನಂತ ತೋರಿಸ್ಬಿಟ್ಟಿದ್ದಾರೆ. ಈ ಫಿಲಮ್ ಯಾರಿಂದ ನೀವು ನೋಡೋಕ್ಕೆ ಬಂದಿರೋದು? ಮೇಯ್ನ್ ಸೂಪರ್ ಸ್ಟಾರ್ ರಜನಿಕಾಂತು, ಮತ್ತು ಹೈ ಎಕ್ಸ್ಪೆಕ್ಟೇಷನ್ ಬಂದು ಲೋಕೇಶು. LCU ಇರುತ್ತಂತ ಅನ್ಸ್ಕೊಂಡೆ, ಬಟ್ ಸ್ಟ್ಯಾಂಡ್ ಅಲೋನ್ ಮೂವಿ ಆಗಿಬಿಡ್ತು. ರಚಿತಾ ರಾಮ್ ಅವ್ರ ಬಗ್ಗೆ? ರಚಿತಾ ರಾಮ್ ಯಾವಾಗೂ ಡಿಂಪಲ್ ಕ್ವೀನ್ ಆಗೇ ನಾವು ನೋಡಿದ್ದೀವಿ. ಈ ಥರ ವಿಲ್ಲನಿಸಮ್ ಆಗಿ ಯಾವಾಗೂ ನೋಡಿಲ್ಲ ನಾವು. ಸಾರಿ ಸ್ಪಾಯ್ಲರ್ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ಒಂಥರ ವಿಲೇನಿಸಮ್ ಚೆನ್ನಾಗಿ ಮಾಡಿದ್ದಾರೆ ಅವರು. ಶಾಬಿನೂ ಹೇಳಬೇಕು, ಕೇರಳ ಇಂಡಸ್ಟ್ರಿಯಿಂದ ಬಂದ್ಬಿಟ್ಟು ಜೈಲರಲ್ಲಿ ವಿನಾಯಕ್ ಅಂದರೆ ಕೂಲಿಲಿ ಬಂದ್ಬಿಟ್ಟು ಸಾಬಿನು. ಇನ್ನು ಎಷ್ಟು ದಿನ ಓಡ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್? 1000 crores ಹೇಳ್ತಾ ಇದ್ದಾರೆ. ನನಗೆ ಅದು ಯಾಕೋ ನಂಬಿಕೆ ಇಲ್ಲ. ಲೋಕೇಶ್ ಹೇಳಿತಾರೇ ಹೈಪೇನೂ ಇಲ್ಲ ಅದು ಫಿಲಮಲ್ಲಿ, ಬಟ್ ನೋಡ್ಬೋದು. 2 time ವಾಚಬಲು ಏನೇ ಇದ್ರು. ನಾನು ನೆಕ್ಸ್ಟು ನಾಳೆ ಹೋಗ್ಬೇಕಂತ ಇದ್ದೀನಿ. ಥ್ಯಾಂಕ್ ಯು ಸರ್.